ಲೈಫಲ್ಲಿ ಒಂದು ವಿಷಯ ಹೇಳಬೇಕಾದ್ರೆ ಜನನಿಗೆ ಇದೇ ಸರಿ ಅಂತ ಅವರೇ ಫಿಕ್ಸ್ ಆಗಿಬಿಡ್ತಾರೆ. ನಿನ್ನ ಎಜುಕೇಷನಿಂದ ಹಿಡಿದು ಇವಾಗ ಈ ಶಕ್ತಿ ವಿಷಯದಲ್ಲೂ ಇದು ಹೀಗೆ ನಡೀತಾ ಇದೆ. ಜಾನ್, ನಾನು ನಿನ್ನ ಕನ್ಫ್ಯೂಸ್ ಮಾಡ್ತಿಲ್ಲ. ಇವತ್ತು ಬೆಳಗ್ಗೆ ಇಷ್ಟೆಲ್ಲ ಇನ್ಸಿಡೆಂಟ್ಸ್ ನಡೆದ ಮೇಲೆ ನನ್ನ ಜಾನ್ ಮನಸ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೊಳ್ಳೇಬೇಕು. ಈಗ್ಲಾದ್ರೂ ಮನ್ಸು ಬಿಚ್ಚಿ ಮಾತಾಡು ಜಾನ್. ಅದ್ಯಾಕೆ ಈ ಹುಡುಗಿರು ಮನ್ಸಲ್ಲೊಂದು ಅನ್ಕೊಂತಾರೆ, ಆದ್ರೆ ಓಪನ್ ಅಪ್ ಆಗಿ ಮಾತ್ರ ಮಾತಾಡಲ್ಲ. ಅವ್ರ ಒಪಿನಿಯನ್ ಹೇಳಕ್ ಬಂದ್ರೆ ಅದ್ಯಾವುದೋ ಒಂದು ವಾಯ್ಸ್ ಅವ್ರನ್ನ ತಡೆಯುತ್ತೆ. ಆ ವಾಯ್ಸ್ ಅವ್ರದ್ದು ಅಪ್ಪಂದಾಗಿರ್ಬೋದು, ಅಣ್ಣಂದು ಆಗಿರ್ಬೋದು, ಅಥವಾ ತಮ್ಮಂದು ಆಗಿರ್ಬೋದು. ಆದ್ರೆ ತಡೆಯೋದಂತೂ ಖಂಡಿತ. ಇದನ್ನೆಲ್ಲ ಹೇಳಿದ್ರೆ ನೀನ್ ಹುಡುಗಿ ತರ ಮಾತಾಡ್ತಿಲ್ಲ, ಒಳ್ಳೆ ಗಂಡ್ಬೀರಿ ತರ ಮಾತಾಡ್ತೀಯಾ ಅಂತ ಕಂಪ್ಲೇಂಟ್ ಮಾಡ್ತಾರೆ. ನಾನು ಹುಡುಗಿ ತರ ಮಾತಾಡ್ತೀನೋ ಇಲ್ವೋ, ಆದ್ರೆ ನಾನಾಗಿರ್ತೀನಿ, ಅದು ಇಂಪಾರ್ಟೆಂಟ್. ನನ್ನ ಜಾನುನು ಅದೇ ತರ ಇರಬೇಕು ಅಂತ ನಾನು ಆಸೆ ಪಡ್ತಿದ್ದೀನಿ ಅಷ್ಟೇ. ಹೇಳು ಜಾನ್, ನಿನ್ನ ಮನಸ್ಸಲ್ಲಿ ಏನಿದೆ? ಇಲ್ಲಿ ನನ್ನ ಡಿಸಿಷನ್ ಕರೆಕ್ಟಾ ಅಥವಾ ಅಪ್ಪ ನನಗೋಸ್ಕರ ಡಿಸೈಡ್ ಮಾಡಿರೋದೇ ಕರೆಕ್ಟ್ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬೇಕಾ? ನನಗೊಂದು ಗೊತ್ತಾಗ್ತಿಲ್ಲ ಯಶ. ಆದ್ರೆ ನಾಳೆ ಬೆಳಗ್ಗೆ ಎದ್ರೆ ನನ್ನ ಮದ್ವೆ. ಇಂಥ ಟೈಮಲ್ಲಿ ನಾನು ಏನ್ ಡಿಸೈಡ್ ಮಾಡೋದಕ್ಕಾಗತ್ತೆ? ಸರಿ, ಇವತ್ತು ನಡೆದಿದ್ದ ಇನ್ಸಿಡೆಂಟಿಂದ ನೀನು ಯಾವುದು ಡಿಸೈಡ್ ಮಾಡಬೇಡ. ಅಲ್ಲಿ ನೋಡು, ನೋಡಿದ್ಯಾ ಅಲ್ಲೇನ್ ಬರ್ದಿದ್ದಾರೆ ಅಂತ? ಅಬಲೆ ಹೆಣ್ಣಿಗೆ ಬಾಳು ಕೊಡಿಸಿದ ಕರ್ಣ, ಮನಸ್ಸಿನಲ್ಲಿ ಅಪ್ಪಟ ಚಿನ್ನ, ನಮ್ಮ ಗುಣ ಅಣ್ಣ. ನಿನ್ ಫೋಟೋ ಅದ್ಯಾವ ತರ ಎಡಿಟ್ ಮಾಡಿದ್ದಾರೆ ಅಂತ ನೋಡಿದ್ಯಾ? ಇವರೆಲ್ಲ ಚೀಪ್ ಮೆಂಟಾಲಿಟಿ ಇರೋ ಜನ. ಒಂದ್ ಭಿಕ್ಷುಕಿ ರೇಂಜಿಗೆ ಬರ್ದಿಟ್ಟಿದಾರಲ್ಲ. ಅಲ್ಲ, ಅವ್ರು ತಾನೇ ಮನೆಗ್ ಬಂದು ಹುಡುಗಿ ಬೇಕು ಅಂತ ಬೇಡ್ಕೊಂಡಿರೋದು. ಇವಾಗ ನೋಡು ಅಲ್ಲಿ ಆ ಬ್ಯಾನರ್ ಅಲ್ಲಿ ಯಾವ ತರ ಗೀಚಿದ್ದಾರೆ ಅಂತ. ಈ ತರ ಕ್ಯಾರೆಕ್ಟರ್ ಇರೋ ಪರ್ಸನ್ ಅದೆಲ್ಲ ಹೇಗ್ ಪಾಸಿಟಿವ್ ಆಗಿ ಥಿಂಕ್ ಮಾಡಕ್ಕಾಗತ್ತೆ? ಸರಿ, ಈಗ ಅದಕ್ಕೆ ಏನ್ ಮಾಡ್ಬೇಕು ಅಂತ್ಯ ಯಶ? ಇದ್ದೇ ಅವ್ರ ರಿಯಲ್ ಕ್ಯಾರೆಕ್ಟರ್ ಜಾನ್. ನೆನ್ಸ್ಕೊಂಡ್ರೆ ನನ್ ಭಯ ಆಗ್ತಿದೆ. ನನಗೆ ತುಂಬಾ ಕನ್ಫ್ಯೂಷನ್ ಆಗ್ತಿದೆ ಯಶ. ನೀನ್ ಹೇಳ್ತಿರೋದೆಲ್ಲ ಸರಿ ಅಂತ ಅನಿಸ್ತಿದೆ, ಆದ್ರೆ ನಾನ್ ತಾನೇ ಏನ್ ಮಾಡೋದಕ್ಕಾಗುತ್ತೆ? ಎಲ್ಲ ಮುಗ್ದೋಯ್ತಲ್ಲ, ಇದಕ್ ಮೇಲೆ ಇನ್ನೇನ್ ಮಾಡೋದಕ್ಕಾಗತ್ತೆ? ಯಾಕೇನು ಮಾಡಕ್ಕಾಗಲ್ಲ ಜಾನ್? ಇನ್ನೂ ನಿಂಗ್ ಮದ್ವೆ ಆಗಿಲ್ಲ, ನಿನ್ ಕತ್ತೆಗೆ ಇನ್ನೂ ತಾಳಿ ಕಟ್ಟಿಲ್ಲ. ನೀನ್ ಇವಾಗ್ಲೂ ಮನ್ಸ್ ಮಾಡಿದ್ರೆ ಈಗ್ಲೇ ಇಲ್ಲಿಂದ ಹೋಗ್ಬೋದು. ಯಶ, ಏನಂತ ಮಾತಾಡ್ತಿದ್ಯಾ? ನಾನ್ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಜಾನ್. ನಮ್ ಲೈಫ್ ಹೀಗೆ ಇರ್ಬೇಕು, ನಮ್ ಲೈಫಿಗೆ ಒಂದು ಹುಡುಗ ಸಪೋರ್ಟ್ ಮಾಡ್ಬೇಕು ಅನ್ನೋದೆಲ್ಲ ನಂಗೆ ನಂಬಿಕೆನೇ ಇಲ್ಲ. ನಮಗಿಷ್ಟ ಆದವ್ರ ಜೊತೆ ನಮಗಿಷ್ಟ ಬಂದಾಗೆ ಹ್ಯಾಪಿ ಆಗಿರ್ಬೇಕು ಅಷ್ಟೇ. ಅದೇ ಜಾನ್ ನಿಜವಾದ ಲೈಫು. ಇಟ್ಸ್ ಸೋ ಸಿಂಪಲ್. ಈ ಮದ್ವೆ ಮುಂಜಿ ಎಲ್ಲನೂ ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ನೀನು ಓಕೆ ಅಂದ್ರೆ ನಾವಿಬ್ರು ಈಗಿಂದೀಗ್ಲೇ ಇಲ್ಲಿಂದ ಹೋಗ್ಬಿಡ್ಬೋದು. ಸರಿಯಾಗಿ ಯೋಚನೆ ಮಾಡು ಜಾನ್.
ಅದಕ್ಕೆ ನೀನು ಟೆನ್ಷನ್ ಮಾಡ್ಕೋಬೇಡ, ಇದು ಎಲ್ಲೂ ಹೋಗಿರಲ್ಲ. ಇಲ್ಲೇ ಎಲ್ಲೋ ಇರ್ತಾಳೆ, ನೋಡಿದ್ರೆ ಆಯ್ತು. ಅದಕ್ಕೆ ಅವ್ರು ಹಾ ಬಾಬಾ, ಆಚೆ ಇದೀರಾ? ಬಂದೆ. ರೀ ಜನನಿ ಏನಾದ್ರು ನೋಡಿದ್ರಾ? ನಿಮ್ಮ ರೂಮಲ್ಲಿ ಏನಾದ್ರು ಬಂದಿದ್ಲ ಅವಳು? ಅಯ್ಯೋ, ಜನನಿ ನಮ್ಮ ರೂಮ್ಗೆ ಯಾಕೆ ಬರ್ತಾಳೆ? ನಿಮ್ಮ ರೂಮಲ್ಲಿ ರೆಡಿ ಆಗ್ತಾ ಇರಬೇಕು. ನಿನ್ನೆ ಯಶ ಮತ್ತೆ ಜನನಿ ಒಂದೇ ರೂಮಲ್ಲಿ ತಾನೇ ಮಲ್ಕೊಂಡಿದ್ದು. ಅಣ್ಣ, ನಾವೆಲ್ಲರೂ ರೆಡಿ ಆಗ್ತಿದ್ವಿ, ಅದಕ್ಕೆ ಅಲ್ಲಿಗೆ ಬಂದಿರ್ಬೇಕು ಅಂತ ಅನ್ಕೊಂಡೆ. ಅಯ್ಯೋ, ಅವಳು ಅಲ್ಲಿ ಬಂದಿಲ್ಲ. ಈ ಯಶ ಎಲ್ಲಿ? ಆ ಯಶನೂ ಕಾಣಿಸ್ತಿಲ್ಲ, ಜನನೂ ಕಾಣಿಸ್ತಿಲ್ಲ. ಇಬ್ರು ಕಾಣಿಸ್ತಾ ಇಲ್ಲ ಅಂದ್ರೆ ಎಲ್ಲಿ ಹೋದ್ರು? ರೀ ನೀವೊಂದ್ಸರಿ ಜನನಿಗೆ ಫೋನ್ ಮಾಡಿ, ನೀನು ಯಶ ಫೋನ್ ಮಾಡು. ಟೆನ್ಷನ್ ಮಾಡ್ಕೊಂಬೇಡ, ಇದು ಅದಕ್ಕೆ ಏನಾಗಲ್ಲ, ಎಲ್ಲೂ ಹೋಗಿರಲ್ಲ. ಇದು ಇಲ್ಲೇ ಇರ್ತಾಳೆ ಅಮ್ಮ. ಇದೇನಮ್ಮ, ಜನನಿ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಅಮ್ಮ, ಯಶ ಫೋನು ಸ್ವಿಚ್ ಆಫ್ ಬರ್ತಾ ಇದೆ. ಅಮ್ಮ ಆಕ್ಚುಲಿ ಮಾಧುರಿ ನಿನ್ನೆ ರಾತ್ರಿ ಮೇಕಪ್ ಮಾಡಿಸ್ಬೇಕು ಅಂತಿದ್ಲು, ಅಲ್ಲೇ ಹೋಗಿರ್ಬೇಕು. ಹೋ, ಹಲೋ, ಅಲ್ಲ ಶಾಪ್ 6 o'clock ಬಂದ ರೆಡಿ ಆಗಿ ಕೇಳಿದೆ ತಾನೆ, ಎಲ್ಲಿ ಜನನಿ? ಏನಮ್ಮ ಹೇಳ್ತಿದ್ಯಾ? ಜನನಿ ಯಶ ಅಲ್ಲಿಗೆ ಬಂದಿರ್ಬೇಕಲ್ಲ. ಎಲ್ಲಿಗೆ ಬಂದ್ರು? ನೋಡಮ್ಮ, ಇಲ್ಲೇ ಎಲ್ಲೋ ಇರ್ಬೇಕು, ಇನ್ನೇನು ಬಂದ್ಬಿಡ್ತಾರೆ. ಅಲ್ಲ ಇಲ್ಲೇ ಎಲ್ಲ ಇರ್ಬೇಕಂದ್ರೆ ಫೋನ್ ಮಾಡ್ರಿ. ಅದು ಫೋನು ಸ್ವಿಚ್ ಆಫ್ ಬರ್ತಿದೆ. ಏನೋ ಫೋನು ಸ್ವಿಚ್ ಆಫ್ ಬರ್ತಿದೇನಾ? ಮದ್ವೆ ಮನೆಯಲ್ಲಿ ಮದ್ವೆ ಹುಡುಗಿ ಕಾಣಿಸ್ತಿಲ್ಲ ಹಾಗಾದ್ರೆ. ಅಮ್ಮ, ನೀವಿಬ್ರು ಆ ಕಡೆ ಹುಟ್ಟಿ. ಅಪ್ಪ, ನೀವು ಆ ಕಡೆ ಹುಟ್ಟಿ. ನನ್ನ ಚೆನ್ನಾಗಿದಿರಲ್ಲ, ಕುರ್ಚಿಯಲ್ಲಿ ಹಾಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕು ನೋಡಬೇಕು. ಅಮ್ಮ, ಅಣ್ಣ, ಹುಡುಗಿ ಕಾಣಿಸ್ತಿಲ್ವಂತೆ. ಒಂದು ನಿಮಿಷ, ಎಲ್ರಿ ಹೋಗಿದ್ರಿ ನೀವು? ನಾನು ಇಲ್ಲೇ ಇದ್ದೆ. ಯಾರು ಕಾಣಿಸಲ್ಲ ಅಂತ ಹೇಳಿದವಳು ಹುಡುಗಿ? ಜನನಿ ಬಗ್ಗೆ ಹೇಳ್ತಿದ್ದಾಳೆ. ಜನನಿ ಕಾಣಿಸ್ತಾ ಇಲ್ವಾ? ಜನನಿ ಎಲ್ಲೂ ಕಾಣಿಸ್ತಿಲ್ಲ, ನಾವು ಆಗ್ಲಿಂದ ಹುಡುಕ್ತಿದೀವಿ. ಏನು ಹೇಳ್ತಾ ಇದ್ದೀಮ್ಮ? ಎಲ್ಲ ಕಡೆ ನೋಡಿದ್ರಾ? ಎಲ್ಲ ಕಡೆ ಹುಡುಕ್ತಾ ಇದೀವಿ, ಬನ್ರಿ ಹುಡ್ಕೋಣ. ಬನ್ನಿ. ಇಲ್ಲ ರೀ, ಬನ್ರಿ. ಅಮ್ಮ, ಮದ್ವೆ ಹೆಣ್ಣು ನೋಡಿದ್ರಾ? ಮೇಲಿಲ್ಲಲ್ಲ, ನೀನ್ ನೋಡ್ಲಿಲ್ವಾ? ಅಲ್ಲೇ ಎಲ್ಲೋ ಇರ್ಬೋದು ನೋಡಮ್ಮ. ಅಲ್ಲ, ಅವಳು ಕೆಳಗಡೆ ಇದ್ದಾಳೆ ಅಂತ ಅವ್ರು ಹೇಳಿದ್ರು, ಅದಕ್ಕೆ ಇಲ್ಲಿ ಏನಾದ್ರು ನೀವು ನೋಡಿರ್ತೀರಾ ಅಂತ ಕೇಳ್ದೆ ಅಷ್ಟೇ. ಕಾಣ್ತಿಲ್ವೇ? ಏನು ಮದ್ವೆ ಹುಡುಗಿ ಕಾಣಿಸ್ತಾ ಇಲ್ವಾ? ಅಯ್ಯೋ, ಹಾಗಲ್ಲ, ಅದು ಅವಳು ಇಲ್ಲ. ನಿಮ್ ತಿಂಡಿ ಆಯ್ತಾ? ಕಾಫಿ ಆಯ್ತಾ? ನೀವು ಕುಡ್ದಿರ್ತೀರಾ ಬಿಡಿ. ಸರಿ, ನಾನು ಹುಡ್ಕೋತೀನಿ, ಬಾಯ್.